Hello NEET aspirants, welcome to the new video. ಈ ವಿಡಿಯೋದಲ್ಲಿ ಪಿ ಜಿ ಕೋರ್ಸಸ್ಗೆ MD/MS ಈ ಕೋರ್ಸಸ್ಗೆ ಗೌರ್ಮೆಂಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ, ಪ್ರೈವೇಟ್ ಕಾಲೇಜಲ್ಲಿ ಎಷ್ಟು ಫೀಸ್ ಇದೆ, ಇಲ್ಲ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ಗೆ ಎಷ್ಟು ಫೀಸ್ ಇದೆ ಅನ್ನೋದು ನೋಡೋಣ. ಈಗ KEA ವೆಬ್ಸೈಟಲ್ಲಿ ಈ ಡಾಕ್ಯುಮೆಂಟ್ ಒಂದು ಅಪ್ಲೋಡ್ ಆಗಿದೆ. ಸೊ ಇದು 16/11/2024 ಅಂತ ತೋರಿಸ್ತಾ ಇದೆ. 16/11/2024 ಅಂತ ತೋರಿಸ್ತಿದೆ, ಬಟ್ ಸ್ಟಿಲ್ ಇದು ರಿಲೀಸ್ ಆಗಿರೋದು 18/11/2024. ಸೊ ಇದು ಸರ್ಕಾರದ ಆದೇಶ ಸಂಖ್ಯೆ, ಗೌರ್ಮೆಂಟ್ ಆರ್ಡರ್ ಪ್ರಕಾರ. ಸೊ ಗೌರ್ಮೆಂಟ್ ಕಾಲೇಜಸಲ್ಲಿ ಎಷ್ಟಿದೆ ಅಂತ ಡೈರೆಕ್ಟಾಗಿ ನೋಡೋಣ. ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ MD/MS ಗೌರ್ಮೆಂಟ್ ಕಾಲೇಜಲ್ಲಿ ಇದ್ದರೆ ಎಷ್ಟು ಫೀಸ್ ಇರುತ್ತೆ ಅನ್ನೋದು ನೋಡೋಣ. ಗೌರ್ಮೆಂಟ್ ಕಾಲೇಜಲ್ಲಿ ಸರ್ಕಾರಿ ಸ್ವಾಯತ್ತ ವೈದ್ಯಕೀಯ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ MD/MSಗಳಿಗೆ 24-25ನೇ ಸಾಲಿಗೆ 24-25 ಅಕಾಡೆಮಿಕ್ ಇಯರ್ಗೆ ಪ್ರವೇಶ ಶುಲ್ಕವನ್ನು 10% ಹೆಚ್ಚಿಸಿ ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ. ಸೊ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳು ಗವರ್ನಮೆಂಟ್ ಕಾಲೇಜುಗಳಲ್ಲಿ. ಸೊ ಇಫ್ ಇಟ್ ಈಸ್ ಕ್ಲಿನಿಕಲ್, ಲಾಸ್ಟ್ ಇಯರು 1 lakh ಇತ್ತು, ಈ ವರ್ಷ 24-25ನೇ ಸಾಲಿಗೆ ನಿಗದಿಪಡಿಸಲಾದ ಶುಲ್ಕ ಯಾಕಂದರೆ 10% ರೈಸ್ ಆಗಿದೆ. ಸೊ 1,10,000 ಈ ವರ್ಷ ಅಡ್ಮಿಷನ್ ತಗೊಳ್ಳೋರು ಕ್ಲಿನಿಕಲ್ ಆದರೆ 1,10,000 ಕಟ್ಟಬೇಕು. ನಿಮಗೆ ತಿಳಿದವರ ಹಾಗೆ ಈ ಫೀಸು ತುಂಬ ಕಡಿಮೆ ಅನಿಸುತ್ತೆ. ನೆಕ್ಸ್ಟ್ ನೋಡ್ತಾ ಇದ್ದಾಗೆ ಪ್ರೈವೇಟ್ ಯೂನಿವರ್ಸಿಟಿ ಕಂಪೇರ್ ಮಾಡಿಕೊಂಡ್ರೆ ಗೌರ್ಮೆಂಟ್ ಕಾಲೇಜಸಲ್ಲಿ ತುಂಬ ಕಡಿಮೆ ಇದೆ, 1,10,000 ಕ್ಲಿನಿಕಲ್ಗೆ. ಪ್ಯಾರಾ ಕ್ಲಿನಿಕಲ್ಗಾದರೆ ಜಸ್ಟ್ 55,000, ಪ್ರೀ ಕ್ಲಿನಿಕಲ್ಗಾದರೆ 27,500. ಸೊ ಇದು ಗೌರ್ಮೆಂಟ್ ಕಾಲೇಜಸಲ್ಲಿ. ನೆಕ್ಸ್ಟು ನೀವೇನಾದ್ರು ಪ್ರೈವೇಟ್ ಕಾಲೇಜಸಲ್ಲಿ ಏನಾದರೂ ಸಿಕ್ತು ನಿಮಗೆ ಸೀಟು, ಪ್ರೈವೇಟ್ ಕಾಲೇಜಸಲ್ಲಿ ಗೌರ್ಮೆಂಟ್ ಕೋಟಾ ಸೀಟ್ ಸಿಕ್ತು ಅಂದ್ಕೊಳ್ಳಿ, ಸರ್ಕಾರಿ ಕೋಟಾದಡಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ. ಎಲ್ಲಿ ರಾಜ್ಯದಲ್ಲಿ KPCF, KRLM, PCA, AMP, CK ಸಂಘಗಳಡಿಯಲ್ಲಿ ಬರುವ ಎಲ್ಲ ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿನ ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸುಗಳ ಸೀಟುಗಳಿಗೆ 24-25ನೇ ಸಾಲಿಗೆ ಪ್ರವೇಶ ಶುಲ್ಕವನ್ನು 10% ಹೆಚ್ಚಿಸಿ ನಿಗದಿಪಡಿಸಲಾದ ಶುಲ್ಕದ ವಿವರ. ಕ್ಲಿನಿಕಲ್ ಆದರೆ ಸರ್ಕಾರಿ ಕೋಟಾದಡಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕೋಟಾದಲ್ಲಿ ನಿಮಗೆ ಸೀಟ್ ಸಿಕ್ಕರೆ, ಲಾಸ್ಟ್ ಇಯರು 6,98,000 ಇತ್ತು, ಬಟ್ ಈ ವರ್ಷ 24-25ನೇ ಸಾಲಿಗೆ ನಿಗದಿಪಡಿಸಲಾದ ಶುಲ್ಕ 7,68,108 ಕ್ಲಿನಿಕಲ್ಗೆ ಪ್ರೈವೇಟ್ ಕಾಲೇಜಲ್ಲಿ. ಅದೇ ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಕ್ಬಿಟ್ರೆ ಕಂಪೇರ್ ಮಾಡ್ಕೊಳ್ಳಿ, 1,10,000, ಪ್ರೈವೇಟಲ್ಲಿ ಸಿಕ್ಕಿದ್ರೆ 7,68,000. ಅದೇ ಗೌರ್ಮೆಂಟ್ ಸೀಟಲ್ಲಿ ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಸಿಗಲಿಲ್ಲ, ಖಾಸಗಿ ಕೋಟಾ ಅಂದರೆ ಪ್ರೈವೇಟ್ ಕೋಟಾ P ಕ್ಯಾಟಗರಿ ಸೀಟ್ಸ್ ಏನಾದರೂ ಸಿಕ್ಕರೆ 7 ಲಕ್ಷ ಇದ್ದಿದ್ದು ಈಗ 13,72,000 ರೂಪಾಯಿ ಆಗುತ್ತೆ. ಸೊ ಪ್ರೀವಿಯಸ್ ಇಯರ್ಗಿಂತ 10% ರೈಸ್ ಆಗಿದೆ. ಸೊ ಲೆಟ್ಸ್ ನಾಟ್ ವರಿ ಅಬೌಟ್ 23-24 ಫೀಸ್, ಯಾಕೆಂದರೆ ಈಗ ಜಾಸ್ತಿ ಆಗಿರೋದು. ಈಗ ನೀವು ಎಷ್ಟು ಕಟ್ಟಬೇಕು ಅದನ್ನು ನೋಡೋಣ. ಸೊ G ಕ್ಯಾಟಗರಿ ಆದರೆ ಗೌರ್ಮೆಂಟ್ ಕೋಟಾದಲ್ಲಿ ಅಲಾಟ್ ಆದರೆ 7,68,000, ಪ್ರೈವೇಟ್ ಕೋಟಾದಲ್ಲಿ ಅಲಾಟ್ ಆದರೆ 13,72,000 ಇಫ್ ಇಟ್ ಇಸ್ ಕ್ಲಿನಿಕಲ್. ಸಪೋಸ್ ಪ್ಯಾರಾ ಕ್ಲಿನಿಕಲ್ ಏನಾದರೂ ಸಿಕ್ತು ಅಂದ್ಕೊಳ್ಳಿ ನೀವು, ನಿಮಗೆ 1,92,000 ಗೌರ್ಮೆಂಟ್ ಕೋಟಾದಲ್ಲಿ ಸಿಕ್ಕರೆ, ಪ್ರೈವೇಟ್ ಕೋಟಾದಲ್ಲಿ ಸಿಕ್ಕಿದ್ರೆ 3,43,000. ಪ್ರೀ ಕ್ಲಿನಿಕಲ್ ಏನಾದರೂ ನಿಮಗೆ ಗೌರ್ಮೆಂಟ್ ಕೋಟಾದಲ್ಲಿ ಸಿಕ್ಕಿದ್ರೆ 96,000, ಪ್ರೈವೇಟ್ ಕೋಟಾದಲ್ಲಿ ಸಿಕ್ಕಿದ್ರೆ 1,72,000. ನೆಕ್ಸ್ಟು ಇನ್ನೊಂದು ಕ್ಯಾಟಗರಿ ಆಫ್ ಸೀಟ್ಸ್ ರಾಜ್ಯದಲ್ಲಿನ ಡೀಮ್ಡ್ ವಿಶ್ವವಿದ್ಯಾನಿಲಯ ಹಾಗೂ ಖಾಸಗಿ ವಿಶ್ವವಿದ್ಯಾಲಯದಡಿ ಬರುವ ವೈದ್ಯಕೀಯ ಕಾಲೇಜುಗಳಲ್ಲಿನ ಸರ್ಕಾರಿ ಕೋಟಾದ ಸ್ನಾತಕೋತ್ತರ ಕೋರ್ಸ್ಗಳಿಗೆ MD/MS ಸೀಟುಗಳಿಗೆ 24-25ನೇ ಸಾಲಿಗೆ ಪ್ರವೇಶ ಶುಲ್ಕವನ್ನು 10% ಹೆಚ್ಚಿಸಿ ನಿಗದಿಪಡಿಸಲಾದ ಶುಲ್ಕದ ವಿವರ. ಡೀಮ್ಡ್ ಯೂನಿವರ್ಸಿಟೀಸ್ ಆಗಿರ್ಬೋದು, ಇಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಓನ್ಲಿ ಗೌರ್ಮೆಂಟ್ ಕೋಟಾ ಸೀಟ್ಸ್ ಇಲ್ಲಿ ಎಷ್ಟಾಗಿದೆ ಅಂದರೆ ಇಲ್ಲೂ 10% ರೈಸ್ ಮಾಡಿದ್ದಾರೆ. ಕ್ಲಿನಿಕಲ್ಗಾದರೆ 7,68,000, ಪ್ಯಾರಾ ಕ್ಲಿನಿಕಲ್ಗಾದರೆ 1,92,000, ಪ್ರೀ ಕ್ಲಿನಿಕಲ್ ಆದರೆ 96,015 ರೂಪಾಯಿಗಳನ್ನ ಫಿಕ್ಸ್ ಮಾಡಿದ್ದಾರೆ. ಎಲ್ಲ ಕೋರ್ಸ್ಗಳಿಗೂ ಲಾಸ್ಟ್ ಇಯರ್ಗಿಂತ 10,000 ರೂಪೀಸ್ ಜಾಸ್ತಿ ಆಗಿದೆ. ಗೌರ್ಮೆಂಟ್ ಕಾಲೇಜಲ್ಲಿ ನಿಮ್ಗೆ ಏನಾದರೂ ಸಿಕ್ಕರೆ ಯು ವಿಲ್ ಬಿ ವೆರಿ ಲಕ್ಕಿ, ಬಿಕಾಸ್ ದ ಫೀಸ್ ಈಸ್ ಜಸ್ಟ್ 1,10,000 ಫಾರ್ ಕ್ಲಿನಿಕಲ್. ಪ್ಯಾರಾ ಕ್ಲಿನಿಕಲ್ ಆದರೆ 55,000, ಪ್ರೀ ಕ್ಲಿನಿಕಲ್ ಆದರೆ 27,500 ರೂಪಾಯಿಗಳು. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್.